ಜೈ ಭಾರತ್ ವಂದೇ ಮಾತರಂ. ಕೆಲವೊಂದು ರಿಸರ್ಚ್ ಕಂಪನಿಗಳಿವೆ. ಕೆಲವೊಂದು ಕಂಪನಿಗಳ ಬಗ್ಗೆ ಅಥವಾ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಅವರು ರಿಸರ್ಚ್ ಮಾಡ್ತಾರೆ. ಅವರು ಯಾವ ಆಯಾಮದಿಂದ ರಿಸರ್ಚ್ ಮಾಡ್ತಾರೆ, ಹೇಗೆ ರಿಸರ್ಚ್ ಮಾಡ್ತಾರೆ ಅದೆಲ್ಲ ಅವರಿಗೆ ಗೊತ್ತು. ಅಂತಹ ರಿಸರ್ಚ್ ಕಂಪನಿಗಳಿಂದ ಬರುವಂತಹ ವರದಿ ಇದೆಯಲ್ಲ, ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಒಂದು ವೇಳೆ ಬಂದಂತಹ ವರದಿ ಅದು ನೆಗೆಟಿವ್ ಆಗಿದ್ದರೆ ಕಂಪನಿ ಅಥವಾ ವ್ಯಕ್ತಿಯ ವ್ಯಾಲ್ಯೂ ತುಂಬ ಕಡಿಮೆ ಆಗುತ್ತದೆ. ಇತ್ತೀಚೆಗೆ ಗೌತಮ್ ಅದಾನಿಯವರ ಮೇಲೂ ಕೂಡ ಒಂದು ರಿಸರ್ಚ್ ಕಂಪನಿ ಆರೋಪ ಮಾಡಿತ್ತು. ಅವರು ಕೆಲವೊಂದು ಪ್ರಾಜೆಕ್ಟ್ ಪಡೆಯಬೇಕಾದರೆ ಅವರು ಕೆಲವು ವ್ಯಕ್ತಿಗಳಿಗೆ ಲಂಚ ನೀಡಿದರೆಂಬ ಈ ರಿಸರ್ಚ್ ಕಂಪನಿ ಅವರ ಮೇಲೆ ಆರೋಪ ಮಾಡಿತ್ತು. ಇದರಿಂದಾಗಿ ಅವರಿಗೆ ತುಂಬ ನಷ್ಟವಾಯಿತು. ಕಿನ್ಯದಿಂದ ಸಿಗುವಂತಹ ಒಂದು ಏರ್ಪೋರ್ಟ್ನ ಬಗ್ಗೆ ಪ್ರಾಜೆಕ್ಟ್ ಕೂಡ ಇವರ ಕೈಯಿಂದ ತಪ್ಪಿ ಹೋಯಿತು. ಹೀಗೆ 10 ಹಲವು ಪ್ರಾಜೆಕ್ಟ್ಗಳ ಮೇಲೆ ಈ ಒಂದು ವರದಿ ಇಂಪ್ಯಾಕ್ಟ್ ಆಯಿತು. ಆ ವರದಿ ಕೊಟ್ಟದ್ದು ಬೇರೆ ಯಾರೂ ಅಲ್ಲ, ಅಮೆರಿಕದ ಹಿಡನ್ಬರ್ಗ್ ರಿಸರ್ಚ್. ಆದರೆ ವಿಷಯ ಏನಪ್ಪ ಅಂದರೆ, ಈ ಕಂಪನಿಯನ್ನು ಮುಚ್ಚಲು ನಿರ್ಧರಿಸಿದ್ದಾರೆ. ಸಾಮಾನ್ಯವಾಗಿ ಇಂತಹ ರಿಸರ್ಚ್ ಕಂಪನಿಗಳು ಎಲ್ಲ ವಿಚಾರದಲ್ಲೂ ಕೂಡ ನಿಜವನ್ನೇ ಹೇಳಲ್ಲ. ಬದಲಾಗಿ ಕೆಲವೊಂದು ಸಾರಿ ಈ ಪ್ರೊಪಗಂಡ ಹರಡಲು ಕೂಡ ಇಂತಹ ಕಂಪನಿಯ ಸಹಾಯ ಪಡೆಯುತ್ತಾರೆ. ಇವರು ಮಾಡಿದಂತಹ ಆರೋಪಗಳಲ್ಲಿ ಎಷ್ಟು ಸತ್ಯವಿದೆಯೋ ಎಷ್ಟು ಸುಳ್ಳಿದೆಯೋ ಗೊತ್ತಿಲ್ಲ. ಆದರೆ ಇವರು ಟಾರ್ಗೆಟ್ ಮಾಡಿದಂತಹ ವ್ಯಕ್ತಿಗಳು ಮಾತ್ರ ಗಣ್ಯ ವ್ಯಕ್ತಿಗಳೇ. ಇವರು ಕೇವಲ ಅದಾನಿ ಕಂಪನಿ ಮೇಲೆ ಆರೋಪ ಮಾಡಲಿಲ್ಲ, ಬದಲಾಗಿ ಸೆಬಿ ಮುಖ್ಯಸ್ಥರ ವಿರುದ್ಧವೂ ಕೂಡ ಆರೋಪ ಮಾಡಿದರು. ನಿಕೋಲಾ ಕಾರ್ಪೊರೇಷನ್ ಮೇಲೂ ಕೂಡ ಆರೋಪ ಮಾಡಿದರು. ಬ್ಲ್ಯಾಕ್ ಇಂಕ್ ಹಾಗೂ ದಿ ಟ್ವಿಟ್ಟರ್ ಟೇಲ್ನ ಮೇಲೆ ಕೂಡ ಆರೋಪ ಮಾಡಿದರು. ಹಾಗಾದರೆ ಈ ಕಂಪನಿ ತರಾತುರಿ ಮುಚ್ಚಲು ಕಾರಣವೇನು? ಹಾಗಾದರೆ ಈ ಕಂಪನಿಗಳನ್ನು ಕಾಣದ ಕೈಗಳು ನಡೆಸುತ್ತಿದ್ರ? ಗೊತ್ತಿಲ್ಲ, ಇದ್ರೂ ಇರಬಹುದು. ಆದರೆ ಕೆಲವೊಂದು ಕಾರಣ ಈ ರೀತಿ ಇದೆ. ಮೊದಲನೆಯದು, ಅವರು ಮಾಡಿದಂತಹ ಆರೋಪಗಳಲ್ಲಿ ಸಂಪೂರ್ಣವಾಗಿ ಸತ್ಯವಿಲ್ಲ. ಒಂದು ವೇಳೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಪರಿಸ್ಥಿತಿ ಬಂದರೆ ಅದನ್ನು ಅವರು ಎದುರಿಸಬೇಕಾಗುತ್ತದೆ. ಅದರಿಂದ ಅವರು ತಪ್ಪಿಸಲು ಈ ಕಂಪನಿಯನ್ನು ಕೂಡ ಮುಚ್ಚಲಬಹುದು. ಇನ್ನೊಂದು ಕಾರಣವೇನೆಂದರೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರು ಅಧಿಕಾರ ವಹಿಸಿಕೊಂಡಾಯಿತು. ಇನ್ನು ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಎಂಬ ಭಯ. ಡೊನಾಲ್ಡ್ ಟ್ರಂಪ್ ಅವರು ಅವರ ವಿರುದ್ಧ ಕ್ರಮ ಕೈಗೊಂಡರೆ ಕೆಲವೊಂದು ಮಾಹಿತಿಗಳು ಹೊರಬರುತ್ತವೆ. ಒಂದು ವೇಳೆ ಅವರು ಆಧಾರರಹಿತ ಆರೋಪ ಮಾಡ್ತಾ ಇದ್ದರೆ ಅದು ತಪ್ಪು ಅಂತ ಸಾಬೀತಾಗ್ತದೆ. ಆಗ ಅವರಿಗೆ ಶಿಕ್ಷೆ ಕೂಡ ಆಗಬಹುದು. ಈ ಕಾರಣವು ಆಗಿರಬಹುದು ಎಂದು ಚರ್ಚಿಸಲಾಗುತ್ತದೆ. ಇನ್ನು ಸ್ವತಃ ಅವರ ಕಂಪನಿಯ ವಕ್ತಾರರು ಹೇಳುತ್ತಾರೆ, ಇದೊಂದು ನಮ್ಮ ಜೀವನದ ಭಾಗವಾಗಿತ್ತು, ಇನ್ನು ಮುಂದೆ ಇದನ್ನು ನಾವು ಇಲ್ಲಿಗೆ ನಿಲ್ಲಿಸುತ್ತೇವೆ ಅಂತ ಹೇಳಿದರು. ಕೆಲವೊಂದು ಕಾಣದ ವ್ಯಕ್ತಿಗಳು ಕೂಡ ಅವರ ಮೇಲೆ ಒತ್ತಡವು ಕೂಡ ಹಾಕಿರಬಹುದು. ಯಾರನ್ನು ಹೇಗೆ ನಂಬುವುದು ಅಂತ ಗೊತ್ತಾಗ್ತಿಲ್ಲ. ಇಂತಹ ರಿಸರ್ಚ್ ಕಂಪನಿಗಳ ಮೇಲೆ ಮುಖ್ಯ ಕೆಲಸವೇನೆಂದರೆ, ಕೆಲವು ಬಾರಿ ಇವರು ಏನು ಮಾಡ್ತಾರೆ ಅಂದರೆ, ಸೆಲೆಕ್ಟೆಡ್ ವ್ಯಕ್ತಿಗಳ ವಿರುದ್ಧ ಹಾಗೂ ಸೆಲೆಕ್ಟೆಡ್ ರಾಷ್ಟ್ರಗಳ ವಿರುದ್ಧ ಒಂದು ಆಧಾರರಹಿತ ಆರೋಪ ಮಾಡುವುದು. ಇದು ತುಂಬ ಅಪಾಯಕಾರಿ ಬೆಳವಣಿಗೆಯಾಗಿತ್ತು. ಇದರಿಂದ ಏನಾಗ್ತಿದ್ದಂದರೆ 2 ರಾಷ್ಟ್ರಗಳ ಸಂಬಂಧಗಳ ಮೇಲೆ ಕೂಡ ಪರಿಣಾಮ ಬೀಳುತ್ತಿತ್ತು. ಇದು ಕೇವಲ ಒಂದು ಕಂಪನಿಯಲ್ಲ, ಇಂತಹ ಕಂಪನಿಗಳು ಸಾಕಷ್ಟಿವೆ. ಇಂತಹ ಕಂಪನಿಗಳು ಸತ್ಯ ಹೇಳಿದರೆ ತೊಂದರೆ ಇಲ್ಲ, ಆದರೆ ಕೆಲವೊಮ್ಮೆ ಇವರು ಆಧಾರರಹಿತ ಆರೋಪ ಮಾಡ್ತಾರಲ್ಲ, ಆ ರೀತಿ ಮಾಡಿದರೆ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು.